ಜಾತ್ಯತೀತ ಸಿದ್ಧಾಂತ, ದೇಶದ ಏಕತೆ, ಐಕ್ಯತೆ, ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸುವಂತಹ ಬಹಳಷ್ಟು ಸಾವಿರಾರು ಕಾರ್ಯಕರ್ತರನ್ನ ಎಲ್ಲರನ್ನ ಸೇರಿಸಿಕೊಂಡು ಇತಿಹಾಸದಲ್ಲಿಯೇ, ಆಧುನಿಕ ಇತಿಹಾಸದಲ್ಲಿ ಇವತ್ತಿನವರೆಗೆ ಕಾಣಲು ಸಾಧ್ಯವಾಗದ ರೀತಿಯಲ್ಲಿ ಸಾವಿರಾರು ಜನಸ್ವಾಮವನ್ನ ಒಂದು ಸಮುದಾಯದ ಅಂತಿಮ ಶಬ್ದವಾಗಿರುವಂತಹ ನಾಯಕರ ಹಿಂಬದಿಯಲ್ಲಿ, ಸೈಯದುಲ್ ಉಲಮರವರ ಹಿಂಬದಿಯಲ್ಲಿ ನಿಂತುಕೊಂಡು ಸಾಗಿ ಬಂದಂತಹ ಒಂದು ದೊಡ್ಡದಾದಂತಹ ಒಂದು ಯಾತ್ರೆ ಇವತ್ತು ಇಲ್ಲಿ ಸಮಾಪ್ತಿಗೊಳ್ಳುತ್ತಾ ಇರುವಂಥದ್ದು. ಸಮಸ್ತದ ಅಧೀನ ಸಂಘಟನೆಯಾದ SKSSF ಎಂಬ ಸಂಘಟನೆ ಸುಮಾರು 3 ಲಕ್ಷ ಕಾರ್ಯಕರ್ತರನ್ನು ಅದು ಹೊಂದಿದೆ. ಆ 3 ಲಕ್ಷ ಕಾರ್ಯಕರ್ತರಿಗೆ ಉಲಮಾ ನೇತಾರರಾಗಿದ್ದಾರೆ ಅದಕ್ಕೆ ಮಾರ್ಗದರ್ಶನ ನೀಡುವುದು. ಆದ್ದರಿಂದಲೇ ಉಲಮಾಗಳು ಅವರು ಸೌಹಾರ್ದ ಪ್ರಿಯರು ಮತ್ತು ಸಮಾಧಾನ ಪ್ರಿಯರಾಗಿದ್ದಾರೆ. ಅವರಿಂದ ಬರುವ ನಿರ್ದೇಶನಗಳನ್ನೇ ಕಾರ್ಯಕರ್ತರು ಪಾಲಿಸುತ್ತಾರೆ. ಅಂತಹ ಒಂದು ಸಂಘಟನೆಯಾಗಿದೆ SKSSF ಎಂಬುದು. ಇದೀಗ ತಾನೇ ಇಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ಸಮಸ್ಯೆಗಳ ಜಮಿಯತುಲ್ ಉಲಮಾ ಇದರ ಇತಿಹಾಸದಲ್ಲಿ 100ನೇ ವಾರ್ಷಿಕ ಮಹಾಸಮ್ಮೇಳನದ ಭಾಗವಾಗಿ ಗೌರವಾನ್ವಿತ ಸಮಸ್ಯೆಗಳ ಜಮಿಯತುಲ್ ಉಲಮಾ ಇದರ ಅಧ್ಯಕ್ಷರಾದಂತಹ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳು ಉಸ್ತಾದ್ರವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಮಂಗಳೂರಿನವರೆಗೆ ಇರುವ ಸುಂದರವಾದ ಶತಾಬ್ದಿ ಸಂದೇಶ ಯಾತ್ರೆ ಇದರ ಸಮಾರೋಪ ಸಮ್ಮೇಳನದ ಈ ಒಂದು ಕ್ಷಣಗಣನೆಯಲ್ಲಿ 100 ವರ್ಷದ ಇತಿಹಾಸದಲ್ಲಿ ಸಮಸ್ಯೆಗಳ ಜಮಿಯತುಲ್ ಉಲಮಾ ಸಮುದಾಯಕ್ಕೆ ಸಮರ್ಪಿಸಿದ ಸುಂದರವಾದ ಒಂದು ಪಾರಂಪರ್ಯತೆಯ ಸುಂದರ ಹಾದಿಯನ್ನು ಸಮರ್ಪಕವಾಗಿ ಈ ಒಂದು ಜನೋಸ್ತಮ ಸಮುದಾಯಕ್ಕೆ ಸಾರುತ್ತಿದೆ. ಮಾತ್ರವಲ್ಲ, ಇದೀಗ ಫೆಬ್ರವರಿ 4ರಿಂದ 8ರವರೆಗೆ ನಡೆಯುತ್ತಿರುವ ಈ ಸಂಸ್ಥದ 100ನೇ ವಾರ್ಷಿಕ ಮಹಾಸಮ್ಮೇಳನ ಕೇವಲ 1 ಲೆಕ್ಕ 2 ಲೆಕ್ಕದಿಂದ 100 ವರ್ಷದ ಇತಿಹಾಸದಲ್ಲಿ ಸಮಸ್ಯೆಗಳ ಜಮಿಯತುಲ್ ಉಲಮಾ ಏನು ಇಸ್ಲಾಮಿನ ನೈಜವಾದ ರೂಪ, ಆ ರೂಪವನ್ನು ಸಮುದಾಯಕ್ಕೆ ಸಮರ್ಪಕವಾಗಿ ಸಮರ್ಪಿಸಿದ ಸುಂದರ ರೀತಿ ನೀತಿಯ ಒಂದು ಉದಾತ್ತ ಮಾದರಿಯಾಗಿದೆ ಸಮಸ್ಯೆಗಳ ಜಮಿಯತುಲ್ ಉಲಮಾ ಇಲ್ಲಿ ಹಾದು ಬರುತ್ತಿರುವುದು. ಆದ್ದರಿಂದ ಇದರ ಶತಾಬ್ದಿ ಸಂದೇಶ ಯಾತ್ರೆ ಎಲ್ಲರಿಗೂ ಕೂಡ ಈ ಒಂದು ಸುಂದರ ಸಂದೇಶವನ್ನು ಸಾರಲೆಂದು ಪ್ರಾರ್ಥಿಸುತ್ತಿದ್ದೇವೆ. ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕರ್ನಾಟಕದ ಎಲ್ಲ ಭಾಗಗಳು ಕರ್ನಾಟಕದ ಮಂಗಳೂರಿನ ಹೃದಯ ಭಾಗದಲ್ಲಿ ಸಮಾರೋಪ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಸಮಯದ ಅದೇ ರೀತಿ ಜನೋಸ್ತಮದ ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಅಲ್ಲಿ ದಕ್ಷಿಣ ಕನ್ನಡದ ಮಾತ್ರ ಇತಿಹಾಸದಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಸಮಸ್ತದ ಶಬ್ದ, ಸಮಸ್ತದ ಶಕ್ತಿ ಯಾವ ರೀತಿ ಇದೆ ಎಂದು ಇಂದಿನ ಜನೋಸ್ತಮ ಇಲ್ಲಿ ತೋರಿಸಿಕೊಡ್ತಿದ್ದಾರೆ. ಮಾತ್ರವಲ್ಲ, ಇನ್ನು ಕುಣಿಯದಲ್ಲಿ ನಡೆಯುವ 100ನೇ ವಾರ್ಷಿಕ ಮಹಾಸಮ್ಮೇಳನದಲ್ಲಿ ಕೂಡ ಅದರ ಒಂದು ಬಿಂದುವಾಗಿ ಸೇರಲು ಎಷ್ಟೋ ಲಕ್ಷೋಪಲಕ್ಷ ಜನರು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಾನು ಮೊಹಮ್ಮದ್ ನಬಿ ಮುಂಡೋಳೆ, ಜಿಲ್ಲಾ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಹಾಗೂ SKSSF ಈಸ್ಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆ ಅದರ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಕಳೆದ ಬೆಂಗಳೂರಿನಲ್ಲಿ ಅದರ ಉದ್ಘಾಟನಾ ಸಮಾರಂಭ ನಡೆದು ಇದೀಗ 1 ವರ್ಷಗಳ ಕಾಲ ಅದರ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟ ನಡೀತಾ ಇದೆ. ದುಬೈ, ಅದೇ ರೀತಿ ಅಬುದಾಬಿ, ಇನ್ನಿತರ ಒಮಾನ್, ಬಹರೇನ್ಗಳಲ್ಲಿ ಕೂಡ ಅದರ ಒಂದು ಉತ್ತಮವಾದಂತಹ ಪ್ರಚಾರ ಸಂಗಮಗಳು ನಡೆದಿದೆ. ಇದೀಗ ಸೈಯದುಲ್ ಉಲಮಾ ನೇತೃತ್ವದಲ್ಲಿ 10 ದಿನಗಳ ಕಾಲ ಡಿಸೆಂಬರ್ 19ರಂದು ಕನ್ಯಾಕುಮಾರಿಯಿಂದ ಆರಂಭಿಸಿದಂತಹ ಈ ಒಂದು ಯಾತ್ರೆ ಇದೀಗ 18 ಕೇಂದ್ರಗಳಲ್ಲಿ ಸಂಚರಿಸಿ ತಮಿಳುನಾಡು ಕನ್ಯಾಕುಮಾರಿಯಿಂದ ಆರಂಭಿಸಿ ತಿರುವನಂತಪುರಂ, ಮಲಪ್ಪುರಂ, ಕೋಳಿಕೋಡು, ಅದೇ ರೀತಿ ಕಣ್ಣೂರು, ಕಾಸರಗೋಡಲ್ಲಿ ಕಳೆದು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹೆದ್ದಾರಿ ಕಣ್ಣಲ್ಲಿ ಸಮಾಪ್ತಿಗೊಳ್ತಾ ಇದೆ. ಒಂದು ಅದ್ದೂರಿಯಾದಂತಹ ಒಂದು ಸ್ವೀಕಾರ ಇದಕ್ಕೆ ಲಭಿಸಿದೆ. ಎಲ್ಲ ಕೇಂದ್ರಗಳಲ್ಲಿ ನಾವೊಂದು ಸ್ವಲ್ಪ ಮಟ್ಟಿನ ಒಂದು ಸ್ವೀಕಾರ ನಾವು ನೆನೆಸಿದ್ದು ಕೂಡ ಅಭೂತಪೂರ್ವದಂತಹ ಒಂದು ಜನಸಂಚಾರ ಇಲ್ಲಿ ನಡೆದಿದೆ. ಕಾರಣ ಸಾವಿರಾರು ಜನರು ಸೈಯದುಲ್ ಉಲಮಾ ಅವರ ಒಂದು ನೇತೃತ್ವವನ್ನು ಅಂಗೀಕರಿಸಿಕೊಂಡು ಆ ಒಂದು ಯಾತ್ರೆಯಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸಮಸ್ತ ಜಮಿಯತುಲ್ ಉಲಮಾದ ಶತಮಾನೋತ್ಸವ ಆಚರಿಸುವ ಬಹಳಷ್ಟು ದೊಡ್ಡ ಇತಿಹಾಸದಲ್ಲಿಯೇ ಅತ್ಯುತ್ತಮವಾದಂತಹ ಒಂದು ಸಂದರ್ಭವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. 1926ರಲ್ಲಿ ಸೈಯದ್ ವರಕಲ್ ಮುಲ್ಲಾ ಕೋಯ ತಂಗಳೆಂಬ ಅಗ್ರೇಶ್ವರ ಪಂಡಿತರು ಕೇವಲ ಅವರು ಧಾರ್ಮಿಕ ಶಿಕ್ಷಣ ಮಾತ್ರವಲ್ಲದೆ ಸಮನ್ವಯ ಶಿಕ್ಷಣದಲ್ಲಿ ಬಹಳಷ್ಟು ದೊಡ್ಡದಾದಂತಹ ಒಂದು ಖ್ಯಾತಿ ಗಳಿಸಿದ ಸೈಯದ್ ವರಕಲ್ ಮುಲ್ಲಾ ಕೋಯ ತಂಗಳ್ರವರು 1926ರಲ್ಲಿ ಈ ಸಮಸ್ತ ಜಮಿಯತುಲ್ ಉಲಮಾವನ್ನು ರೂಪಿಸಿರುವಂಥದ್ದು. ಇವತ್ತು 100 ವರ್ಷವಾಗುವಾಗ 14ರಷ್ಟು ಉಪಸಮಿತಿಗಳೊಂದಿಗೆ ಈ ದೇಶದ ಅದೇ ರೀತಿ ಧಾರ್ಮಿಕವಾದಂತಹ ಎಲ್ಲ ಚೌಕಟ್ಟನ್ನು ಸೇರಿಸಿಕೊಂಡು ಬಹಳಷ್ಟು ಶಾಂತಿಯ ಜಾತ್ಯತೀತ ಸಿದ್ಧಾಂತವನ್ನು ಒಳಗೊಂಡಂತಹ ರೀತಿಯಲ್ಲಿ ಇಲ್ಲಿ ಇಸ್ಲಾಂ ಧರ್ಮವನ್ನು ಇಲ್ಲಿ ಈ ಸಮಸ್ತವು ಬೆಳೆಸ್ತಾ ಇದೆ. ಇವತ್ತು 100ನೇ ವರ್ಷಾಚರಣೆಯನ್ನು ನಮ್ಮ ನೆರೆಯ ಕಾಸರಗೋಡು ನೆರೆಯ ಕುಣಿಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವಾಗ ಇವತ್ತು ಸೈಯದುಲ್ ಉಲಮಾ
ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರ ಅಧ್ಯಕ್ಷತೆ ವಹಿಸ್ತಾ ಇರುವಂಥದ್ದು. ಅವರ ಸಾರಥ್ಯದಲ್ಲಿ ಸಮಸ್ತದ ಶತಾಬ್ದಿ ಸಂದೇಶ ಯಾತ್ರೆ ಕಳೆದ 18ರಂದು ಆರಂಭಿಸಿ ಇವತ್ತು ನಮ್ಮ ಅಭಿಮಾನದ ನಮ್ಮ ನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಾರ್ ಕಣ್ಣೂರಿನಲ್ಲಿ ಇವತ್ತು ಸಮಾಪ್ತಿಗೊಳ್ತಾ ಇದೆ. ಬಹಳಷ್ಟು ದೊಡ್ಡದಂತಹ ಒಂದು ಸಂದೇಶವನ್ನು ಕೊಡುವಂಥದ್ದು. ಜಾತ್ಯತೀತ ಸಿದ್ಧಾಂತ, ದೇಶದ ಏಕತೆ, ಐಕ್ಯತೆ, ಎಲ್ಲ ಧರ್ಮೀಯರನ್ನು ಒಗ್ಗೂಡಿಸುವಂತಹ ಬಹಳಷ್ಟು ಸಾವಿರಾರು ಕಾರ್ಯಕರ್ತರನ್ನ ಎಲ್ಲರನ್ನ ಸೇರಿಸಿಕೊಂಡು ಇತಿಹಾಸದಲ್ಲಿಯೇ, ಆಧುನಿಕ ಇತಿಹಾಸದಲ್ಲಿಯೇ ಇವತ್ತಿನವರೆಗೆ ಕಾಣಲು ಸಾಧ್ಯವಾಗದ ರೀತಿಯಲ್ಲಿ ಸಾವಿರಾರು ಜನಸ್ವಾಮವನ್ನ ಒಂದು ಸಮುದಾಯದ ಅಂತಿಮ ಶಬ್ದವಾಗಿರುವಂತಹ ನಾಯಕರ ಹಿಂಬದಿಯಲ್ಲಿ, ಸೈಯದ್ ಉಲಮರವರ ಹಿಂಬದಿಯಲ್ಲಿ ನಿಂತುಕೊಂಡು ಸಾಗಿ ಬಂದಂತಹ ಒಂದು ದೊಡ್ಡದಾದಂತಹ ಒಂದು ಯಾತ್ರೆ ಇವತ್ತು ಇಲ್ಲಿ ಸಮಾಪ್ತಿಗೊಳ್ಳುತ್ತಾ ಇರುವಂಥದ್ದು. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಎಂಬ ವಿದ್ವಾಂಸ ಸಂಘಟನೆ ತನ್ನ 100ನೇ ವಾರ್ಷಿಕೋತ್ಸವವನ್ನು 2026 ಫೆಬ್ರವರಿ 4ರಿಂದ 8ರ ತನಕ ಕಾಸರಗೋಡು ಕುಣಿಯ ಎಂಬ ಪ್ರದೇಶದಲ್ಲಿ 100ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಒಂದು ಪವಿತ್ರವಾದ ಇಸ್ಲಾಂ ದೀನಿನ ಒಂದು ನೈಜ ಆದರ್ಶ ಏನಿದೆ, ಅಹ್ಲು ಸುನ್ನತಿ ವಲ್ ಜಮಾ ಅಂತ ಹೇಳ್ತಾರೆ, ಅದನ್ನು ಈ ನಮ್ಮ ಪ್ರದೇಶದಲ್ಲಿ, ನಮ್ಮ ಮಲಬಾರ್ನಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಈ ದೇಶದಲ್ಲಿ ಸಂರಕ್ಷಿಸಬೇಕು. ಅದರ ಆಶಯವನ್ನು, ಆದರ್ಶವನ್ನು ಸಮುದಾಯಕ್ಕೆ ತಲುಪಿಸಬೇಕು. ಅದೇ ರೀತಿ ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಈ ಸಮಾಜವನ್ನು ಒಂದು ಮೈನ್ ಸ್ಟ್ರೀಮಿಗೆ ಮುನ್ನೆಲೆಗೆ ತರಬೇಕೆಂಬ ಉದ್ದೇಶದಿಂದ ಸ್ಥಾಪನೆಗೊಂಡಿದ್ದು 100 ವರ್ಷಗಳನ್ನು ಪೂರೈಸ್ತಾ ಇದೆ. ತನ್ನ ಲಕ್ಷ್ಯದಲ್ಲಿ, ಉದ್ದೇಶದಲ್ಲಿ ಸ್ವಲ್ಪವೂ ವ್ಯತ್ಯಾಸಗೊಳ್ಳದ ರೀತಿಯಲ್ಲಿ 100 ವರ್ಷವನ್ನು ಈ ಸಂಸ್ಥೆ ಇಂದು ಪೂರೈಸ್ತಾ ಇದೆ. ಇಂದು ಸಂಸ್ಥದ ಅಧೀನದಲ್ಲಿ ಲಕ್ಷಾಂತರ ಮಂದಿ ಪವಿತ್ರವಾದ ಇಸ್ಲಾಮನ್ನು ಕಲಿತುಕೊಂಡಿದ್ದಾರೆ. ಅದೇ ರೀತಿ ಲೌಕಿಕವಾದ ಶಿಕ್ಷಣವನ್ನು ಪಡೆದಿದ್ದಾರೆ. ಈ ದೇಶಕ್ಕೆ, ಈ ಸಮಾಜಕ್ಕೆ ಉಪಕಾರಿಯಾಗುವ ಲಕ್ಷಾಂತರ ಮಂದಿ ಈ ಒಂದು ವಿದ್ವಾಂಸ ಸಂಘಟನೆ ಮೂಲಕ ಸಮರ್ಪಣೆಗೊಂಡಿದ್ದಾರೆ. ಅದೇ ರೀತಿ ಸಮಸ್ತ ಹಲವಾರು ಉಪಸಮಿತಿಗಳನ್ನು ರಚಿಸಿಕೊಂಡಿದೆ. ಎಲ್ಲ ವಿಭಾಗಕ್ಕೂ, ವಿದ್ವಾಂಸರಿಗೂ, ನಾಯಕರಿಗೂ, ಶೈಕ್ಷಣಿಕ ವಿಭಾಗದಲ್ಲಿರುವವರಿಗೂ, ವೈದ್ಯರಿಗೂ, ಅದೇ ರೀತಿ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಮಸ್ತದಲ್ಲಿ ಉಪಸಮಿತಿಗಳಿವೆ. ಈ ರೀತಿ ಒಂದು ಸಮಾಜದ ಎಲ್ಲ ಮಜಲುಗಳಿಗೂ ಸ್ಪರ್ಶಿಸುವಂತಹ ಉಪಸಮಿತಿಗಳನ್ನು ರಚಿಸಿಕೊಂಡು ಈ ಸಮಾಜವನ್ನು, ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನು ಈ ದೇಶದ ಒಂದು ಮೈನ್ ಸ್ಟ್ರೀಮ್ ಮುನ್ನೆಲೆಯಲ್ಲಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ಸಮಸ್ತ 100 ವರ್ಷಗಳಲ್ಲಿ ಮಾಡಿದೆ. ಅದರ ಒಂದು ವಾರ್ಷಿಕ ಸಮ್ಮೇಳನದ ಪ್ರಚಾರಾರ್ಥ ಈ ಸಂದೇಶ ಯಾತ್ರೆ ನಡೀತಾ ಇದೆ. ಕನ್ಯಾಕುಮಾರಿಯಿಂದ ಪ್ರಾರಂಭಗೊಂಡು ಇಂದು ಮಂಗಳೂರಿನಲ್ಲಿ ಸಮಾಪ್ತಿಗೊಳ್ತಾ ಇದೆ. ಸಮಸ್ತದ ಅಧ್ಯಕ್ಷರಾದ ಸೈಯದುಲ್ ಉಲಮಾ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ ಈ ಒಂದು ಯಾತ್ರೆಗೆ ನಾಯಕತ್ವ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ನಮ್ಮ ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ್ದಾರೆ. ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಸಂಘಟನೆ ಕೇವಲ ಧಾರ್ಮಿಕ ಶಿಕ್ಷಣ ಮಾತ್ರ ನೀಡುವ ಒಂದು ಲಕ್ಷ್ಯ ಮಾತ್ರ ಅಲ್ಲ ಅದಕ್ಕೆ ಇರುವುದು. ಅದಕ್ಕೆ ಹಲವಾರು ಲಕ್ಷ್ಯಗಳಿವೆ. ಇಲ್ಲಿ ಸಾಮುದಾಯಿಕವಾಗಿ ಸಮುದಾಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವಾರು ಸಂವಿಧಾನಗಳನ್ನು ಸಮಸ್ತ ನಮಗೆ ತೋರಿಸಿಕೊಟ್ಟಿದೆ. ಸಮಸ್ತದ ಅಧೀನ ಸಂಘಟನೆಯಾದ SKSSF ಎಂಬ ಸಂಘಟನೆ ಸುಮಾರು 3 ಲಕ್ಷ ಕಾರ್ಯಕರ್ತರನ್ನು ಅದು ಹೊಂದಿದೆ. ಆ 3 ಲಕ್ಷ ಕಾರ್ಯಕರ್ತರಿಗೆ ಉಲಮಾ ನೇತಾರರಾಗಿದ್ದಾರೆ. ಅದಕ್ಕೆ ಮಾರ್ಗದರ್ಶನ ನೀಡುವುದು. ಆದ್ದರಿಂದಲೇ ಉಲಮಾಗಳು ಅವರು ಸೌಹಾರ್ದ ಪ್ರಿಯರು ಮತ್ತು ಸಮಾಧಾನ ಪ್ರಿಯರಾಗಿದ್ದಾರೆ. ಅವರಿಂದ ಬರುವ ನಿರ್ದೇಶನಗಳನ್ನೇ ಕಾರ್ಯಕರ್ತರು ಪಾಲಿಸುತ್ತಾರೆ. ಅಂತಹ ಒಂದು ಸಂಘಟನೆಯಾಗಿದೆ SKSSF ಎಂಬುದು. SKSSFನಲ್ಲಿ ಸಹಚಾರಿ ಎಂಬ ಒಂದು ವಿಭಾಗ ಇದೆ. ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಒಂದು ವರ್ಷದಲ್ಲಿ ಸುಮಾರು 50 ಲಕ್ಷ ರೂಪಾಯಿಯನ್ನು ಬಡ ರೋಗಿಗಳಿಗೆ ನೀಡುತ್ತಾರೆ. ಇದು ಯಾವುದೇ ಪತ್ರ ಮಾಧ್ಯಮದಲ್ಲೋ ಅದಲ್ಲದೆ ಸಾಮಾಜಿಕ ತಾಣದಲ್ಲೋ ಇದನ್ನು ಬಹಿರಂಗಪಡಿಸುವಂತಹ ಒಂದೇ ಒಂದು ಪ್ರಚಾರ ಕೂಡ ನಮ್ಮ SKSF ಮಾಡಿಲ್ಲ. ಕಾರಣ ಬಡವರಿಗೆ ಅವರ ಅಕೌಂಟಿಗೆ ನೇರವಾಗಿ ಯಾವುದೇ ಪ್ರಚಾರವಿಲ್ಲದೆ ಅವರಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವಂತಹ ಒಂದು ವಿಂಗ್ ಆಗಿದೆ ಸಹಚಾರಿ ಎಂಬುದು. ಹಾಗೆಯೇ ವಿಕಾಯ ಎಂಬ ಒಂದು ಕಾರ್ಯಕರ್ತರ ಪಡೆ ಇದೆ. ಆ ವಿಕಾಯ ಕಾರ್ಯಕರ್ತರು ಹಲವಾರು ಸಮಾಜ ಸೇವೆಗಳನ್ನು ಅವರು ಮಾಡುತ್ತಾ ಇರುತ್ತಾರೆ. ರಕ್ತದಾನ ಮಾಡುತ್ತಾರೆ, ಹಾಗೆಯೇ ರೋಗಿಗಳಿಗೆ ಸಹಾಯ ಮಾಡ್ತಾರೆ. ಸಂದರ್ಭಕ್ಕೆ ತಕ್ಕದಾಗಿ ಅವರು ಹಲವಾರು ಸಾಮಾಜಿಕ ಸೇವೆಯನ್ನು ಮಾಡುತ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ರೂಪದಲ್ಲಿ ಅವರು ಸಹಾಯ ಮಾಡಿದ್ದಾರೆ. ಹಾಗೆಯೇ SKSF ಮಾತ್ರವಲ್ಲ, ಸಮಸ್ತದ ಹಲವಾರು ಅಧೀನ ಸಂಘಟನೆಗಳು ಕೂಡ ಹಾಗೆಯೇ ಹಲವಾರು ಶೈಕ್ಷಣಿಕ ಕ್ರಾಂತಿಗಳನ್ನು ಮಾಡಿದೆ.
ಸುಮಾರು ಮಹಿಳಾ ಕಾಲೇಜುಗಳೇ ನಮ್ಮ ಸಮಸ್ತದ ಅಧೀನದಲ್ಲಿ 100ಕ್ಕಿಂತ ಅಧಿಕ ಮಹಿಳಾ ಕಾಲೇಜುಗಳಿವೆ. ಹಾಗೆಯೇ 12 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಸಮಸ್ತ ಎಂಬ ಪ್ರಸ್ಥಾನದ ಮದ್ರಸದಲ್ಲಿ ಕಲಿಯುತ್ತಾ ಇದ್ದಾರೆ. ಅದರ 100ನೇ ವಾರ್ಷಿಕ ಇನ್ಶಾ ಅಲ್ಲಾ ಕುನಿಯಾದಲ್ಲಿ ನಡೆಯುವಾಗ ಅದರ ಒಂದು ಭಾಗವಾಗಲು ನಾವು ಕಾಯ್ತಾ ಇದ್ದೇವೆ. ಅಹ್ಲು ಸುನ್ನತ್ ವಲ್ ಜಮಾತಿನ ಗಟ್ಟಿ ಆಧಾರ ಸ್ತಂಭವಾಗಿ ಅಹ್ಲು ಸುನ್ನತ್ ವಲ್ ಜಮಾತ್ ಎಲ್ಲಿ ಸೋರಿಕೆಯಾಗುತ್ತಿದೆಯೋ ಅದನ್ನು ಗಟ್ಟಿಗೊಳಿಸುವುದಕ್ಕಾಗಿ ಸಮಸ್ತವನ್ನು ಜನಸಾಮಾನ್ಯರೆಡೆಯಲ್ಲಿ ಸಮಸ್ತದ ಆಚಾರ ವಿಚಾರಗಳನ್ನು ಬಿತ್ತುವುದಕ್ಕಾಗಿ ಈ ಒಂದು ಸಮಸ್ತ 100ನೇ ವಾರ್ಷಿಕ ಮಹಾಸಂಭ್ರಮದಲ್ಲಿರುವಾಗ ಸಂದೇಶ ಯಾತ್ರೆಯನ್ನು ನಮ್ಮ ಹತ್ತಿರದ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಆರಂಭಿಸಿ ತಮಿಳುನಾಡಿನ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಕೇರಳದಾದ್ಯಂತ ಧೂಳನ್ನು ಹಬ್ಬಿಸುತ್ತಾ ಇದೀಗ ಇವತ್ತು ಮಂಗಳೂರಿನ ನಮ್ಮ ಅಡ್ಯಾರ ಕಣ್ಣೂರಿನಲ್ಲಿ ಸಮಾರಂಭಗೊಳ್ತಾ ಇದೆ. ಬಹುಮಾನ್ಯ ಸಮಸ್ತ ಎಂಬುದು ಕೇವಲ 3 ಅಕ್ಷರ ಅಲ್ಲ. 1500 ವರ್ಷಗಳ ಹಿಂದೆ ಪ್ರವಾದಿ ಯಾವ ರೀತಿ ಒಂದು ತನ್ನ ಜೀವನವನ್ನು ಹೇಳಿಕೊಟ್ಟರು, ಅದೇ ಜೀವನವನ್ನು ನಮ್ಮ ಉಲಮಾಗಳು ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಇಂದು ಅದೇ ರೀತಿ ನಮ್ಮನ್ನು ನೇತೃತ್ವ ನೀಡುತ್ತಾ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಾ ಇಂದು ಸಮಸ್ತ ಬೆಳೆದು 100ನೇ ವಾರ್ಷಿಕ ನಡೀತಾ ಇದೆ. ಇನ್ಶಾ ಅಲ್ಲಾ ಫೆಬ್ರವರಿಯಲ್ಲಿ ಕುನಿಯಾದಲ್ಲಿ 1 ವಾರಗಳ ಕಾಲ ಬಹುಮಾನ್ಯ ಸಮಸ್ತದ 100ನೇ ಸಮ್ಮೇಳನ ನಡೆಯಲಿದೆ. ಆದ್ದರಿಂದ ಕರ್ನಾಟಕದಿಂದಲೂ ಲಕ್ಷಾಂತರ ಮಂದಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಲಿದ್ದಾರೆ. ನಮ್ಮ ಈ ಒಂದು ಶತಾಬ್ದಿ ಸಂದೇಶ ಸಮಾರೋಪ ಸಮಾರಂಭ ಏನಿದೆಯೋ ಇಲ್ಲಿ ನೆರೆದಂತಹ ಜನಸ್ತೋಮವನ್ನು ನೋಡುವಾಗ ನಾಡಿದ್ದು ಕುನಿಯಾದಲ್ಲಿ ನಡೆಯುವಂತಹ ಆ ಒಂದು ಐತಿಹಾಸಿಕ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನ ಯಾವ ರೀತಿ ಇರ್ಬೋದು ಅಂತ ಹೇಳಿ ನಮಗೆ ಊಹಿಸಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ನಾವು ನಮ್ಮೆಲ್ಲ ಲೆಕ್ಕಾಚಾರವನ್ನು ತಲೆಗೆಳಗಾಗಿಸಿಕೊಂಡು ಇಲ್ಲಿ ಜನಸ್ತೋಮ ಸೇರಿದ್ದಾರೆ. ಸಯ್ಯದ್ ಉಲಮರನ್ನು ಬರಮಾಡಿಕೊಳ್ಳಲು ಇಲ್ಲೊಂದು ಸ್ವೀಕಾರ ಮಾಡಲು ಇಲ್ಲಿ ಜನಸ್ತೋಮವೇ ನಮ್ಮಲ್ಲಿ ಇಲ್ಲಿ ಸೇರಿದೆ. ಈ ಒಂದು ದಕ್ಷಿಣ ಕನ್ನಡದ ಈ ಒಂದು ಕರ್ನಾಟಕದ ಜನತೆ ಇಲ್ಲಿ ಒಂದು ಸೇರಿದ್ದಾರೆ. ಈ ಒಂದು ತಂಗಳರ ಆಗಮನಕ್ಕಾಗಿ ಸಯ್ಯದ್ ಉಲಮರ ಒಂದು ಆಗಮನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೇ ಇಲ್ಲಿ ಜನಸ್ತೋಮವನ್ನು ಸೇರ್ತಾ ಇದೆ. ಇನ್ನೂ ಕೂಡ ಅನೇಕ ಜನರು ಇಲ್ಲಿ ಸೇರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ.